ರಾಕಿಂಗ್ ಸ್ಟಾರ್ ಯಶ್ ಚಿಕ್ಕಮ್ಮನಿಗೆ ಬೆದರಿಕೆಯ ಕರೆ ಬಂದಿದೆ. ಮಗಳು ದೀಪಿಕಾ ದಾಸ್ಗೆ ಮದುವೆ ಮಾಡಿಸಿದಕ್ಕೆ ಬೆದರಿಕೆಯನ್ನ ಒಡ್ಡಿದ್ದಾರೆ. ನಟಿ ದೀಪಿಕಾ ದಾಸ್ಗೆ ಮದುವೆ ಮಾಡಿಸಿದಕ್ಕೆ ಥ್ರೆಟ್ ಕಾಲ್ ಅನ್ನ ಮಾಡಿದ್ದಾರೆ. ಬೆದರಿಕೆಯ ಹಿನ್ನೆಲೆಯಲ್ಲಿ ಪೊಲೀಸರ ಮೊರೆ ಹೋಗಿದ್ದಾರೆ ನಟಿ ದೀಪಿಕಾ ದಾಸ್ ತಾಯಿ. ದೂರನ್ನ ದಾಖಲಿಸಿದ್ದಾರೆ. ಈಗ ದೀಪಿಕಾ ದಾಸ್ ತಾಯಿ ಪದ್ಮಲತಾ ಅವರು, ನನ್ನ ಮಗಳು ಚಲನಚಿತ್ರ ನಟಿಯಾಗಿದ್ದು 8 ತಿಂಗಳ ಹಿಂದೆ ಮದುವೆ ಆಗಿರುತ್ತೆ. ಇನ್ನು ದೀಪಕ್ ಕುಮಾರ್ ಎನ್ನುವರ ಜೊತೆ ಮದುವೆ ಆಗಿರ್ತಾರೆ. ಮಗಳು ಮತ್ತು ಅಳಿಯ ತಿಂಗಳ ಹಿಂದೆಯಷ್ಟೇ ಇಂಗ್ಲೆಂಡ್ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ. ಅಪರಿಚಿತ ವ್ಯಕ್ತಿಯೊಬ್ಬ ಫೋನ್ ಮಾಡಿ ನಿಮ್ಮ ಮಗಳಿಗೆ ಯಾಕೆ ಮದುವೆ ಮಾಡಿದ್ರಿ ಅಂತ ಕೇಳಿದಾನಂತೆ. ಇನ್ನು ನಿಮ್ಮ ಅಳಿಯ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿದಾನೆ. ಅವನು ಅನೇಕ ಜನರಿಗೆ ಮೋಸ ಮಾಡಿರ್ತಾನೆ ಅಂತ ಕೂಡ ಅಳಿಯ ಮೋಸ ಮಾಡಿದ್ದಾನೆ ಅಂತ ಹೇಳಿದಾನಂತೆ. ಇದಕ್ಕೆ ದೀಪಿಕಾ ತಾಯಿ ಎಲ್ಲಾದ್ರೂ ಆ ರೀತಿಯಾಗಿ ಆಗಿದ್ರೆ ಕಾನೂನಾತ್ಮಕವಾಗಿ ದೂರನ್ನ ನೀಡುವಂತೆ ಹೇಳಿದಾರಂತೆ. ಅದಾದ ಮೇಲೆ ಕೆಲವು ದಿನಗಳ ನಂತರ ನನ್ನ ಮಗಳು ದೀಪಿಕಾ ದಾಸ್ಗೂ ಕೂಡ ಕರೆ ಬಂದಿತ್ತು ಅಂತ ಹೇಳಿದ್ದಾರೆ. ನಿಮ್ಮ ಯಜಮಾನ್ರು ಅಕ್ರಮವಾಗಿ ಬಡಾವಣೆ ಮೋಸ ಮಾಡಿದ್ದು ನಿಮಗೆ ತಿಳಿದಿಲ್ವೇ ಅಂತ ಹೇಳಿದಾನೆ. ಇದರಲ್ಲಿ ನೀವು ಪುನೀತ್ ರಾಜ್ಕುಮಾರ್ ಸಮಾಧಿ ಬಳಿ ಆಣೆ ಮಾಡುವಂತೆ ಕೇಳಿದ್ದಾನಂತೆ. ಅದಕ್ಕೆ ದೀಪಿಕಾ ದಾಸ್ ಅವರು, ಈ ಆರೋಪಗಳೆಲ್ಲ ಸುಳ್ಳು, ಇದಕ್ಕೆ ಪುನೀತ್ ಅವರ ಹೆಸರನ್ನ ತರಬೇಡಿ, ನೀವು ಕಾನೂನು ರೀತಿ ದೂರನ್ನ ನೀಡಿ ಅಂತ ಹೇಳಿರ್ತಾರೆ. ಇಲ್ಲ ಅಂದ್ರೆ ನಿಮ್ಮ ಹೆಸರಿಗೆ ಧಕ್ಕೆ ತರ್ತೀನಿ, ನನಗೆ ಹಣ ನೀಡಿ ಅಂತ ಕೇಳಿದಾನಂತೆ. ಹಣ ನೀಡದೇ ಇದ್ರೆ ನಿಮ್ಮ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೋತೀನಂತ ಬೆದರಿಕೆಯನ್ನ ಒಡ್ಡಿದ್ದಾನೆ. ನನ್ನ ಮಗಳು ಮತ್ತು ಅಳಿಯನ ಹೆಸರು ಧಕ್ಕೆ ತರುವಂತ ಪ್ರಯತ್ನ ಮಾಡಿದಾನೆ ಅಂತ ದೂರಲ್ಲಿ ಹೇಳಿದ್ದಾರೆ. ಪದೇ ಪದೇ ಫೋನ್ ಮಾಡಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾನೆ. ಅಲ್ಲದೆ ಸಾಯೋದಾಗಿ ಬೆದರಿಕೆಯನ್ನ ಹಾಕಿರ್ತಾನೆ. ಯಶವಂತ್ ಎಂಬಾತನ ಮೇಲೆ ಈಗ ಕಾನೂನು ರೀತಿಯಾಗಿ ಕ್ರಮವನ್ನ ಕೈಗೊಳ್ಳುವಂತೆ ದೂರನ್ನ ಕೊಟ್ಟಿದ್ದಾರೆ. BNS 308/2 ಅಡಿಯಲ್ಲಿ FIR ಅನ್ನ ದಾಖಲಿಸಿಕೊಂಡಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರಿಂದ ತನಿಖೆ ಈಗ ಮುಂದುವರೆದಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಚಿಕ್ಕಮ್ಮನಿಗೆ ಬೆದರಿಕೆಯ ಕರೆ ಬಂದಿದೆ. ಮಗಳು ದೀಪಿಕಾ ದಾಸ್ಗೆ ಮದುವೆಯನ್ನ ಮಾಡಿಸಿರುವುದಕ್ಕೆ ಬೆದರಿಕೆಯನ್ನ ಹಾಕಿದ್ದಾನೆ. ಈ ಸಂಬಂಧ ಈಗ ದೀಪಿಕಾ ತಾಯಿ ಪ್ರಕರಣವನ್ನ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಅಂದ್ರೆ ನಟಿ ದೀಪಿಕಾ ದಾಸ್ಗೆ ಮದುವೆ ಮಾಡಿಸಿದ್ದಕ್ಕೆ ಬೆದರಿಕೆಯನ್ನ ಹಾಕಿದ್ದಾನೆ. ಯಾವ ರೀತಿಯಾಗಿ ಮದುವೆ ಮಾಡಿದ್ರಿ, ಯಾಕೆ ಮಾಡಿದ್ರಿ, ನಿಮ್ಮ ಅಳಿಯ ದೀಪಕ್ ಏನಿದಾನಲ್ಲ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿದಾರಂತೆ. ಇನ್ನು ಈ ಆರೋಪಗಳನ್ನೆಲ್ಲ ತಳ್ಳಿ ಹಾಕಿರುವಂತ ಹೊತ್ನಲ್ಲಿ ಹಣ ಕೊಡಬೇಕು ಅನ್ನೋದಾಗಿ ಬೆದರಿಕೆಯನ್ನ ಒಡ್ಡಿದ್ದಾನೆ. ಹಣ ಕೊಡಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀನಿ ಅನ್ನೋದಾಗಿ ಬೆದರಿಕೆಯನ್ನ ಹಾಕಿದ್ದಾನೆ. ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಅನ್ನ ನೀಡಿದ್ದಾನೆ. ಹಣಕ್ಕೆ ಬೇಡಿಕೆಯನ್ನ ಕೊಟ್ಟಿರ್ತಾನೆ. ಅಲ್ಲದೆ ಸಾಯೋದಾಗಿ ಬೆದರಿಕೆಯನ್ನ ಹಾಕಿರ್ತಾನೆ. ಯಶವಂತ್ ಎಂಬಾತನ ಮೇಲೆ ಈಗ ಕಾನೂನು ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ದೂರನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸರು ಈಗ ತನಿಖೆಯನ್ನ ಮುಂದುವರೆಸಿದ್ದಾರೆ.